ನಮೋ ನಾರಾಯಣ. ಗರುಡನನ್ನು ವಾಹನವಾಗಿಸಿಕೊಂಡು ಲೋಕಹಿತಕ್ಕಾಗಿ ಧರ್ಮ ಮಾರ್ಗವನ್ನು ಬೋಧಿಸುವ ಪರಮಾತ್ಮನಾದ ಶ್ರೀ ವಿಷ್ಣುವಿಗೆ ನಮನ. ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಬ್ಬ ಸಾಮಾನ್ಯ ರೈತನ ಧರ್ಮವನ್ನು ನೋಡಿ ಮೆಚ್ಚಿ ಕೊಂಡಾಡಿದ ಶ್ರೀ ವಿಷ್ಣು ಗರುಡನಿಗೆ ಹೀಗೆಂದು ಉಪದೇಶ ನೀಡಿದ. ಗರುಡ ಮಹಾರಾಜ, ಲೋಕದಲ್ಲಿ ಮಾನವನ ಜೀವನವೇ ಒಂದು ಯಜ್ಞ. ಭೂಮಿಯ ಮೇಲೆ ಬಿತ್ತಿದ ಬೀಜವು ಹೇಗೆ ಬೆಳೆದು ಫಲ ಕೊಡುತ್ತದೆಯೋ ಹಾಗೆಯೇ ಧರ್ಮ ಬೀಜವನ್ನು ಬಿತ್ತಿದವನು ಮೋಕ್ಷ ಫಲವನ್ನು ಪಡೆಯುತ್ತಾನೆ. ಸತ್ಯವನ್ನು ನೀನು ಅರಿಯುವಂತೆ ನಾನು ಒಂದು ಧರ್ಮನಿಷ್ಠ ಕಥೆಯನ್ನು ನಿನಗೆ ತಿಳಿಸುತ್ತೇನೆ. ಅವನು ಧರ್ಮದ ನಿಜ ಸ್ವರೂಪವೇ ಆಗಿದ್ದ. ಅವನ ಪರಿಚಯದಿಂದಲೇ ನೀನು ಮನುಷ್ಯನ ಬದುಕಿನ ಮೌಲ್ಯ ತಿಳಿದುಕೊಳ್ಳುವೆ. ಹೀಗೆ ಮಹಾವಿಷ್ಣು ಗರುಡನಿಗೆ ಒಬ್ಬ ಪ್ರಾಮಾಣಿಕ ರೈತನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಭೂಮಿಯ ಮಧ್ಯಭಾಗದಲ್ಲಿ ನದಿಯ ತೀರದಲ್ಲಿ ಒಂದು ಹಳ್ಳಿ ಇತ್ತು. ಹಳ್ಳಿಯು ಹಸಿರು ಹೊಲಗಳಿಂದ ಕಂಗೊಳಿಸುತ್ತಿತ್ತು. ಬೆಟ್ಟಗಳಿಂದ ಹರಿದು ಬಂದ ಜಲಪಾತದ ನೀರು ಹೊಲಕ್ಕೆ ಜೀವ ನೀಡುತ್ತಿತ್ತು. ಅಲ್ಲಿಯೇ ಜನರು ಸರಳ, ಪ್ರಾಮಾಣಿಕರು ಮತ್ತು ದೇವರ ಮೇಲೆ ನಂಬಿಕೆಯುಳ್ಳವರಾಗಿದ್ದರು. ಆ ಹಳ್ಳಿಯಲ್ಲಿಯೇ ಧರ್ಮಯ್ಯ ಎಂಬ ರೈತನು ಕೂಡ ಇದ್ದನು. ಅವನದು ಕಲ್ಲಿನಿಂದ ಕಟ್ಟಿದ ಮನೆಯಾಗಿದ್ದರೂ ಕೂಡ ಅವನ ಮನಸ್ಸು ಮಾತ್ರ ಕಮಲದಂತೆ ಶುದ್ಧವಾಗಿತ್ತು. ಧರ್ಮಯ್ಯನು ಶ್ರಮಜೀವಿಯಾಗಿದ್ದ. ಆದರೂ ಅವನ ಮನಸ್ಸಿನಲ್ಲಿ ಅನೇಕ ಸಂಶಯಗಳಿದ್ದವು. ಅದೇನೆಂದರೆ, ಜೀವನದ ಅರ್ಥವೇನು? ದುಡಿದರೂ ಕೂಡ ಸುಖ ಕಡಿಮೆ, ಶ್ರಮ ಹೆಚ್ಚೇಕೆ? ಮನುಷ್ಯನ ಜನ್ಮದ ಗುರಿ ಯಾವುದು? ಈ ಪ್ರಶ್ನೆಗಳು ಯಾವಾಗಲೂ ಅವನ ಮನಸ್ಸನ್ನು ಕಾಡುತ್ತಿದ್ದವು. ಧರ್ಮಯ್ಯನ ಸ್ವಭಾವವೆಂದರೆ ಅವನು ಸತ್ಯವಂತನಾಗಿದ್ದ. ಯಾರಿಗೂ ಸುಳ್ಳು ಹೇಳುತ್ತಿರಲಿಲ್ಲ. ಪರೋಪಕಾರ ಅವನ ಧ್ಯೇಯ ಆಗಿತ್ತು. ದಯಾಧರ್ಮ ಅವನ ಹೃದಯದ ನಾಡಿಯಾಗಿತ್ತು. ಕೃಷಿ ಅವನ ಜೀವನದ ಪ್ರಾಣವಾಗಿತ್ತು. ಅವನದು ಒಂದು ಸುಂದರ ಸಂಸಾರವಾಗಿತ್ತು. ಅವನ ಮನೆಯಲ್ಲಿ ಅವನ ಪತ್ನಿ ಜಯ ಮತ್ತು ಆರತಿಗೊಬ್ಬಳು ಕೀರ್ತಿಗೊಬ್ಬನು ಎನ್ನುವಂತೆ ಧರ್ಮಯ್ಯನಿಗೆ 2 ಮಕ್ಕಳಿದ್ದರು. ಮಗನು ಅಪ್ಪನ ಜೊತೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದನು. ಮಗಳು ಮನೆಗೆಲಸದಲ್ಲಿ ಅಮ್ಮನಿಗೆ ಸಹಾಯ ಮಾಡುತ್ತಿದ್ದಳು ಮತ್ತು ಬಂದ ಅತಿಥಿಗಳಿಗೆ ಆತಿಥ್ಯವನ್ನು ನೀಡುತ್ತಿದ್ದಳು. ಹೀಗೆ ಅವರ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ, ಗೌರವ, ಶಾಂತಿ ನೆಲೆಸಿತ್ತು. ಧರ್ಮಯ್ಯನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಕೃತಿಯ ಮಧ್ಯೆ ಸ್ನಾನ ಮಾಡಿ ವಿಷ್ಣುವಿನ ನಾಮಸ್ಮರಣೆ ಮಾಡುತ್ತಿದ್ದ. ಭೂಮಿಯ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತಲೇ ಧರ್ಮಯ್ಯನು ಹೊಲಕ್ಕೆ ಹೋಗಿ ಮಣ್ಣನ್ನು ಸ್ಪರ್ಶಿಸಿ, ಭೂಮಾತೆ, ನಿನ್ನ ದೇಹವನ್ನು ಉಳಿ, ನಾನು ಬದುಕನ್ನು ಸಾಗಿಸುತ್ತೇನೆ ಎಂದು ಪ್ರಾರ್ಥಿಸುತ್ತಿದ್ದ. ಅವನ ಹೊಲದಲ್ಲಿ ಬಿತ್ತಿದ ಬೀಜಗಳು ಮಳೆಯ ಆಶೀರ್ವಾದದಿಂದ ಬೆಳೆದು ಹಸಿರಾಗಿ ನಿಂತಿದ್ದವು. ಬೆಳೆ ಬಂದಾಗ ಮೊದಲ ಅಕ್ಕಿಯನ್ನು ಧರ್ಮಯ್ಯನು ದೇವರಿಗೆ ಅರ್ಪಿಸುತ್ತಿದ್ದ. ಉಳಿದಿರುವುದರಲ್ಲಿ ತನ್ನ ಮನೆಗೆ ಅಗತ್ಯವಿರುವಷ್ಟು ತಾನಿಟ್ಟುಕೊಂಡು ಮಿಕ್ಕಿದುದನ್ನು ಬಡವರಿಗೆ ಹಂಚುತ್ತಿದ್ದ. ಗರುಡ ಮಹಾರಾಜ ಮೊದಲ ಫಲವನ್ನು ದೇವರಿಗೆ ಅರ್ಪಿಸಿದವನೇ ನಿಜವಾದ ಧರ್ಮನಿಷ್ಠ. ದೇವರಿಗೆ ಅರ್ಪಿಸದೆ ಭೋಗಿಸುವವನಿಗೆ ಲೋಕದಲ್ಲಿ ಧರ್ಮವಿಲ್ಲ. ಅದೇ ಹಳ್ಳಿಯಲ್ಲಿ ಒಬ್ಬ ಬಡ ರೈತನಿದ್ದನು. ಆ ರೈತನಿಗೆ 2 ಚಿಕ್ಕ ಚಿಕ್ಕ ಮಕ್ಕಳಿದ್ದರು. ಆ ದಿನ ಅವರ ಮನೆಯಲ್ಲಿ ಒಂದು ಅಕ್ಕಿ ಕಾಳು ಕೂಡ ಇರಲಿಲ್ಲ. ಮಕ್ಕಳು ಹಸಿವಿನಿಂದ ಬಳಲುತ್ತಿದ್ದರು. ಮಕ್ಕಳ ಪರಿಸ್ಥಿತಿಯನ್ನು ನೋಡಲಾಗದೆ ಆ ಬಡ ರೈತನ ಹೆಂಡತಿ ತನ್ನ ಗಂಡನನ್ನು ಧರ್ಮಯ್ಯನ ಮನೆಗೆ ಕಳುಹಿಸಿದಳು. ಆ ಬಡ ರೈತನು ಕೂಡ ವಿಧಿಯಿಲ್ಲದೆ ಧರ್ಮಯ್ಯನ ಮನೆಯ ಬಾಗಿಲಿಗೆ ಬಂದನು ಮತ್ತು ಧರ್ಮಯ್ಯನನ್ನು ಕೂಗಿ ಕರೆದನು. ಆದರೆ ಧರ್ಮಯ್ಯ ಯಾವುದೋ ಕೆಲಸದ ನಿಮಿತ್ತ ಮನೆಯಿಂದ ಹೊರಗಡೆ ಹೋಗಿದ್ದರು. ಮನೆಯಲ್ಲಿ ಧರ್ಮಯ್ಯನ ಹೆಂಡತಿ ಮತ್ತು ಮಕ್ಕಳು ಮಾತ್ರ ಇದ್ದರು. ಆ ಬಡ ರೈತನಿಗೆ ತನ್ನ ಪರಿಸ್ಥಿತಿಯನ್ನು ಧರ್ಮಯ್ಯನ ಹೆಂಡತಿ ಸರೋಜಾಳಲ್ಲಿ ಹೇಳಿಕೊಳ್ಳಲು ಮುಜುಗರವಾಯಿತು. ಅವನು ಏನು ಹೇಳದೆ ಮನೆಗೆ ಹಿಂತಿರುಗುತ್ತಿದ್ದ. ಅಷ್ಟರಲ್ಲಿ ಸರೋಜಾ ಸೋಮಣ್ಣ ಎಂದು ಬಡ ರೈತನನ್ನು ಕೂಗಿ ಕರೆದಳು. ಅವಳಿಗೆ ಅವನ ಮನೆಯ ಪರಿಸ್ಥಿತಿಯ ಬಗ್ಗೆ ಮೊದಲೇ ತಿಳಿದಿತ್ತು. ಸರೋಜಾ ಕೂಗಿ ಕರೆದಿದ್ದರಿಂದ ಸೋಮಣ್ಣ ಅಲ್ಲಿಯೇ ನಿಂತನು. ಆಗ ಸರೋಜಾ ಕೇಳಿದಳು, ಸೋಮಣ್ಣ, ನೀವು ಬಂದ ವಿಷಯವನ್ನೇ ಹೇಳದೆ ಹಾಗೆ ಹೋಗುತ್ತಿದ್ದೀರಲ್ಲ? ಆಗ ಸೋಮಣ್ಣ ಹೇಳಿದನು, ಇಲ್ಲ ಸರೋಜಕ್ಕ, ಧರ್ಮಣ್ಣನನ್ನು ಭೇಟಿಯಾಗಲು ಬಂದಿದ್ದೆ. ಆಗ ಸರೋಜಾ ಹೇಳಿದಳು, ಸರಿ, ಅವರು ಮನೆಗೆ ಮರಳಿ ಬರಲು ಸಂಜೆಯಾಗಬಹುದು. ನೀವು ಒಂದು ಕೆಲಸ ಮಾಡಿ, ನಾಳೆ ಬೆಳಿಗ್ಗೆ ಬಂದು ಅವರನ್ನು ಭೇಟಿಯಾಗಿ ಎಂದು ಹೇಳಿದಳು. ಆಗ ಸೋಮಣ್ಣ ಬೇರೆ ದಾರಿ ಇಲ್ಲದೆ ಮನೆಗೆ ಹಿಂತಿರುಗಬೇಕಾಯಿತು. ಆಗ ಸರೋಜಾ ಏನೋ ನೆನಪಾದವಳಂತೆ ಮತ್ತೆ ಸೋಮಣ್ಣ ಎಂದು ಕೂಗಿ ಕರೆದಳು ಮತ್ತು ಒಳಗಡೆ ಹೋದಳು. ಸೋಮಣ್ಣನು ಭಾರವಾದ ಹೃದಯವನ್ನು ಹೊತ್ತು ಬಾಗಿಲಲ್ಲಿಯೇ ನಿಂತಿದ್ದನು. ಸ್ವಲ್ಪ ಸಮಯದ ನಂತರ ಸರೋಜಾ ಒಂದು ದೊಡ್ಡದಾದ ಚೀಲವನ್ನು ಹಿಡಿದು ಹೊರಗೆ ಬಂದಳು ಮತ್ತು ಅದನ್ನು ಸೋಮಣ್ಣನಿಗೆ ನೀಡಿದಳು. ಸೋಮಣ್ಣನು ಅಚ್ಚರಿಯಿಂದ, ಸರೋಜಕ್ಕ, ಇದರಲ್ಲಿ ಏನಿದೆ ಎಂದು ಕೇಳಿದನು. ಆಗ ಸರೋಜಾ ಹೇಳಿದಳು, ಇದರಲ್ಲಿ 1 ವಾರಕ್ಕೆ ಆಗುವಷ್ಟು ಬೇಳೆಕಾಳು, ಅಕ್ಕಿ ಎಲ್ಲವೂ ಇದೆ. ಸೋಮಣ್ಣ, ನಿನ್ನ ಪರಿಸ್ಥಿತಿ ನನಗೆ ತಿಳಿದಿದೆ. ನೀನು ಒಂದು ಕೆಲಸ ಮಾಡು, ನಾಳೆ ಬೆಳಿಗ್ಗೆ ಇಲ್ಲಿಗೆ ಬಂದು ಬಿಡು ಮತ್ತು ನಮ್ಮ ಯಜಮಾನರಿಗೆ ಹೇಳಿ ನಿನಗೆ ಯಾವುದಾದರೂ ಒಂದು ಕೆಲಸದ ವ್ಯವಸ್ಥೆ ಮಾಡಿಸುತ್ತೇನೆ ಎಂದು ಹೇಳಿದಳು. ಸೋಮಣ್ಣನು ಖುಷಿಯಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡು ಸರೋಜಾಳಿಗೆ ಧನ್ಯವಾದ ಹೇಳಿದನು. ಹೀಗೆ ಧರ್ಮಣ್ಣ ಅಷ್ಟೇ ಅಲ್ಲ, ಧರ್ಮಣ್ಣನ ಹೆಂಡತಿ ಸರೋಜಾ ಕೂಡ ಮನೆ ಬಾಗಿಲಿಗೆ ಬಂದವರನ್ನು ಹಿಂತಿರುಗಿ ಕಳಿಸುವ ಸ್ವಭಾವದವಳಾಗಿರಲಿಲ್ಲ. ಹೀಗೆ ಬರಗಾಲ ಬಂದ ಸಂದರ್ಭದಲ್ಲಿ ಧರ್ಮಣ್ಣನು ತನ್ನ ಮನೆಯಲ್ಲಿ ಸಂಗ್ರಹಿಸಿದ್ದ ಧಾನ್ಯವನ್ನು ಹಳ್ಳಿಯ ಜನರಿಗೆ ಹಂಚಿದನು. ಜನರು ಅವನನ್ನು ಧರ್ಮದಾತ, ಅನ್ನದಾತ ಎಂದು ಕೊಂಡಾಡುತ್ತಿದ್ದರು. ಒಮ್ಮೆ ಒಬ್ಬ ವ್ಯಾಪಾರಿಯು ಧರ್ಮಯ್ಯನಲ್ಲಿಗೆ ಬೆಳೆಯನ್ನು ಖರೀದಿಸಲು ಬಂದಿದ್ದನು.
ಬೆಳೆಯ ತೂಕದಲ್ಲಿ ಅವನು ಧರ್ಮಯ್ಯನಿಗೆ ಮೋಸ ಮಾಡಲು ಪ್ರಯತ್ನಿಸುತ್ತಿದ್ದನು. ಆಗ ಧರ್ಮಯ್ಯನು ನಗುತ್ತಾ ಹೇಳಿದನು, ನೀನು ನನ್ನನ್ನು ಮೋಸ ಮಾಡಬಲ್ಲೆ, ಆದರೆ ನನ್ನ ಹೃದಯದ ಸತ್ಯವನ್ನು ಮೋಸಗೊಳಿಸಲಾರೆ. ಅವನ ಮಾತನ್ನು ಕೇಳಿದ ವ್ಯಾಪಾರಿಯು ಅವನ ಪ್ರಾಮಾಣಿಕತೆಗೆ ತತ್ತರಿಸಿದನು. ಗರುಡ ಮಹಾರಾಜ, ಧರ್ಮಯ್ಯನ ಹೃದಯ ಮಣ್ಣಿನಂತೆ. ಮಣ್ಣು ಸಹಿಸಿದರೆ ಬೆಳೆ ಕೊಡುತ್ತದೆ. ಸಹನೆ ಇಲ್ಲದವನು ಬೆಳೆಯನ್ನು ಪಡೆಯಲಾರ. ಹಾಗೆಯೇ ಧರ್ಮಯ್ಯನು ಎಲ್ಲಾ ಕಷ್ಟವನ್ನು ಸಹಿಸಿ ಇತರರಿಗೆ ಸುಖ ನೀಡುತ್ತಿದ್ದ. ಜನರು ಅವನನ್ನು ಜ್ಞಾನಿಯಂತೆ ನೋಡುತ್ತಿದ್ದರು. ಬಿಕ್ಕಟ್ಟು ಬಂದಾಗ, ಜಗಳ ಬಂದಾಗ ಅವನ ಬಳಿಗೆ ಬಂದು ನ್ಯಾಯ ಕೇಳುತ್ತಿದ್ದರು. ಅವನು ಯಾವಾಗಲೂ ನ್ಯಾಯದ ಪರವಾಗಿಯೇ ನಿಲ್ಲುತ್ತಿದ್ದ. ಗರುಡ ಮಹಾರಾಜ, ಸತ್ಯಕ್ಕಿಂತ ಮೇಲಾದ ಧರ್ಮವಿಲ್ಲ, ದಯೆಗಿಂತ ಮೇಲಾದ ಗುಣವಿಲ್ಲ. ಸತ್ಯ ಮತ್ತು ದಯೆಯಿಂದ ಬದುಕುವವನೇ ನಿಜವಾದ ಧರ್ಮಾತ್ಮ. ಹೀಗೆ ಧರ್ಮಯ್ಯನು ತನ್ನ ಬದುಕನ್ನು ಧರ್ಮದ ಆಧಾರದಲ್ಲಿ ಕಟ್ಟಿಕೊಂಡಿದ್ದ. ಆಗ ಗರುಡ ಮಹಾರಾಜ ಶ್ರೀ ವಿಷ್ಣುವಿಗೆ ಹೇಳಿದನು, ದೇವ, ನಾನು ಆ ರೈತ ಧರ್ಮಯ್ಯನನ್ನು ಒಮ್ಮೆ ಹತ್ತಿರದಿಂದ ನೋಡಬೇಕು ಮತ್ತು ಅವನ ಧರ್ಮನಿಷ್ಠೆಯ ಬಗ್ಗೆ ತಿಳಿದುಕೊಳ್ಳಬೇಕು ಎಂದನು. ಆಗ ಶ್ರೀ ವಿಷ್ಣುವು ಗರುಡ ಮಹಾರಾಜನಿಗೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳಿದನು. ಗರುಡ ಮಹಾಬಲ, ನೀನು ಆಕಾಶದ ವೇಗಿಯೂ ಬಲಿಷ್ಠನೂ ಆಗಿದ್ದೀಯಾ. ನಿನ್ನ ನೋಟವೇ ಭಯಂಕರ. ಆದರೆ ಲೋಕದ ಲೀಲೆಯಲ್ಲಿ ಕೆಲವೊಮ್ಮೆ ಅತಿ ಬಲಿಷ್ಠರು ಕೂಡ ಬಂಧನಕ್ಕೆ ಒಳಗಾಗುತ್ತಾರೆ. ಅದಕ್ಕೆ ಕಾರಣ ಏನು ಗೊತ್ತೇ? ಕರ್ಮ ಮತ್ತು ಕಾಲ. ಹೀಗೆ ಮಹಾವಿಷ್ಣುವು ಗರುಡನಿಗೆ ಧರ್ಮಾತ್ಮನಾದ ಧರ್ಮಯ್ಯನ ಕಥೆಯನ್ನು ಹೇಳಿದನು. ಒಂದು ದಿನ ಸೂರ್ಯನು ಮಧ್ಯಾಹ್ನದ ಕಿರಣಗಳನ್ನು ಹರಡುತ್ತಿದ್ದಾಗ ಹಚ್ಚ ಹಸುರಿನ ಹೊಲಗಳ ಮಧ್ಯೆ ಚಿನ್ನದ ಹೊಳಪು ಹರಡಿತ್ತು. ಆ ಸಮಯದಲ್ಲಿ ಆಕಾಶದಲ್ಲಿ ಗರುಡನು ವೇಗವಾಗಿ ಹಾರುತ್ತಿದ್ದನು. ಅವನ ರೆಕ್ಕೆಯ ಸದ್ದು ಗಾಳಿಯ ಸದ್ದಿಗಿಂತ ತೀವ್ರವಾಗಿತ್ತು. ಅವನು ತನ್ನ ದಿವ್ಯ ದೇಹದಿಂದ ಸೂರ್ಯನಂತೆ ಕಂಗೊಳಿಸುತ್ತಾ ದೂರದಿಂದ ಮೀನಿನ ಮತ್ತು ಸರ್ಪಗಳ ಚಲನೆಗಳನ್ನು ಗಮನಿಸುತ್ತಿದ್ದನು. ಆ ಹಳ್ಳಿಯ ಅಂಚಿನಲ್ಲಿ ಒಬ್ಬ ಬೇಟೆಗಾರ ವಾಸಿಸುತ್ತಿದ್ದನು. ಅವನು ಪ್ರಾಣಿ ಪಕ್ಷಿಗಳನ್ನು ಹಿಡಿದು ಮಾರಾಟ ಮಾಡುತ್ತಿದ್ದನು. ಅವನ ಮನಸ್ಸು ಲೋಭದಿಂದ ತುಂಬಿತ್ತು. ಅವನು ಕಬ್ಬಿಣದ ಕಂಟಿಯುಳ್ಳ ಬಲವಾದ ಹಗ್ಗಗಳಿಂದ ಜೋಡಿಸಿದ ಬಲೆಯನ್ನು ಗಾಳಿಯಲ್ಲಿ ತೂಗು ಹಾಕಿದ್ದ. ಅವನ ಉದ್ದೇಶ ಇಷ್ಟೇ, ಯಾವ ಹಕ್ಕಿ ಅದರಲ್ಲಿ ಸಿಕ್ಕಿ ಬೀಳುವುದೋ ಅದು ಅವನ ಧನವಾಗಿತ್ತು. ಗರುಡನು ಆಕಾಶದಲ್ಲಿ ಹಾರುತ್ತಿದ್ದಾಗ ದೂರದಲ್ಲಿ ದೀಪ್ತಿಯಂತೆ ಹೊಳೆಯುತ್ತಿರುವ ತೂಗುತ್ತಿರುವ ಬಲೆಯೊಂದನ್ನು ಕಂಡನು. ಅದು ಹೊಳೆಯುತ್ತಿರುವ ಕಾರಣ ಅದು ಏನೆಂದು ಗರುಡನಿಗೆ ಗೊತ್ತಾಗಲಿಲ್ಲ. ಅದು ಏನೆಂದು ನಾನು ತಿಳಿಯಲೇಬೇಕು. ಸ್ವಲ್ಪ ಹತ್ತಿರ ಹೋಗಿ ನೋಡಿದರೆ ಒಳ್ಳೆಯದು ಎಂದುಕೊಂಡು ಗರುಡನು ವೇಗವಾಗಿ ಆ ಕಡೆ ಹಾರಿದನು. ಆದರೆ ಬಲೆಯ ಲೋಹದ ಕಾಂತಿ ಗರುಡನ ಕಣ್ಣಿಗೆ ಮೋಸ ಮಾಡಿತು. ಕ್ಷಣದಲ್ಲಿ ಅವನು ಬಲೆಯೊಳಗೆ ಸಿಕ್ಕಿಬಿದ್ದನು. ಅವನು ತನ್ನ ದೊಡ್ಡ ರೆಕ್ಕೆಗಳನ್ನು ಬಡಿದು ಹೊರಬರಲು ಪ್ರಯತ್ನಿಸಿದನು. ಆದರೆ ಹಗ್ಗಗಳು ಬಲಿಷ್ಠವಾಗಿದ್ದವು. ವೀಕ್ಷಕರೇ, ಬಲಿಷ್ಠನಾದರೂ ಕಾಲಬಲದಿಂದ ಪಾಶದಿಂದ ಮುಕ್ತನಾಗಲಾರ. ಮೋಹ ಮನಸ್ಸಿಗೆ ಬಂದಾಗ ಬುದ್ಧಿಯ ಕಾರ್ಯ ನಿರತವಾಗುವುದಿಲ್ಲ. ಬಲೆಯಲ್ಲಿ ಸಿಲುಕಿಗೊಂಡ ಗರುಡನು ಚಿಂತಿಸುತ್ತಾ, ನಾನು ವೈಕುಂಠನ ವಾಹನ, ನಾಗವೈರಿಯಾಗಿರುವ ಶತ್ರು ಹಂತಕ, ಆದರೂ ನಾನು ಇಂತಹ ಬಲೆಗೆ ಸಿಕ್ಕಿಬಿದ್ದೆನು. ಇದು ನನ್ನ ಗರ್ವದ ಫಲವೇ ಅಥವಾ ಕಾಲದ ಲೀಲೆಯೇ ಎಂದು ಮನದಲ್ಲೇ ಕೊರಗಿದನು. ಅವನ ಹೃದಯದಲ್ಲಿದ್ದ ಅಹಂಕಾರದ ಭಾರ ಕುಗ್ಗಿತು. ಅವನು ದೀನ ಭಾವದಿಂದ ದೇವರನ್ನು ಸ್ಮರಿಸಲು ಆರಂಭಿಸಿದನು. ಓ ನಾರಾಯಣ, ನಾನು ಬಂಧನದಲ್ಲಿ ಸಿಕ್ಕಿದ್ದೇನೆ, ನನಗೆ ದಯೆ ತೋರಿ. ಅದೇ ಹೊತ್ತಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಧರ್ಮಯ್ಯನು ಗರುಡನ ಕೂಗನ್ನು ಕೇಳಿ ಅಲ್ಲಿಗೆ ಬಂದನು ಮತ್ತು ಗರುಡನು ಬಲೆಯಲ್ಲಿ ಸಿಕ್ಕಿ ನರಳಾಡುತ್ತಿರುವುದನ್ನು ನೋಡಿದನು. ಅವನ ಮನಸ್ಸು ಕರುಣೆಯಿಂದ ತುಂಬಿತು. ಜೀವವನ್ನು ಉಳಿಸುವುದೇ ಧರ್ಮ. ಗರುಡ ಪಕ್ಷಿಯನ್ನು ಬಲೆಯಿಂದ ಬಿಡಿಸುವುದು ನನ್ನ ಕರ್ತವ್ಯ ಎಂದು ನಿರ್ಧರಿಸಿದನು. ಅವನು ಗರುಡನ ಹತ್ತಿರ ಬಂದು ಎಚ್ಚರಿಕೆಯಿಂದ ಬಲೆಯನ್ನು ಕತ್ತರಿಸತೊಡಗಿದನು. ಬೇಟೆಗಾರ ಬರುವ ಮುನ್ನ ರೈತನು ತನ್ನ ಕಟಾರಿ ತೆಗೆದುಕೊಂಡು ಬಲೆಯ ಹಗ್ಗಗಳನ್ನು ಕತ್ತರಿಸುತ್ತಾ ಹೋದನು. ಗರುಡನು ರೈತನು ತನ್ನ ಮೇಲೆ ದಯೆ ತೋರಿಸುತ್ತಿರುವುದನ್ನು ನೋಡಿ, ಇವನೇ ನನ್ನ ರಕ್ಷಕ, ದೇವರೇ ಮಾನವ ರೂಪದಲ್ಲಿ ಬಂದಂತಿರುವನು ಎಂದು ಮನದಲ್ಲೇ ರೈತನಿಗೆ ಧನ್ಯವಾದ ತಿಳಿಸಿದನು. ವೀಕ್ಷಕರೇ, ಹೀಗೆ ಆಕಾಶದ ಬಲಿಷ್ಠ ರಾಜನಾದ ಗರುಡನು ಕೂಡ ಮೋಹ ಮತ್ತು ಕಾಲದ ಕಾರಣದಿಂದ ಬಲೆಗೆ ಸಿಕ್ಕಿಬಿದ್ದನು. ಆದರೆ ಧರ್ಮನಿಷ್ಠ ರೈತನ ಕರುಣೆಯು ಗರುಡನನ್ನು ಉಳಿಸಿತು. ನಮ್ಮ ಮೋಹವೇ ನಮಗೆ ಮಹಾಶತ್ರು, ಕಾಲವೇ ದುರತಿಕ್ರಮ, ಆದರೆ ದಯೆಯೇ ಜೀವ ನೀಡುತ್ತದೆ. ಧರ್ಮವೇ ರಕ್ಷಕ. ಹೀಗೆ ಧರ್ಮಯ್ಯನು ಬಲೆಯನ್ನು ಮತ್ತು ಹಗ್ಗವನ್ನು ಸಂಪೂರ್ಣವಾಗಿ ಕತ್ತರಿಸಿದನು. ಹಗ್ಗವನ್ನು ಕತ್ತರಿಸುತ್ತಿದ್ದಂತೆ ಗರುಡನು ತನ್ನ ರೆಕ್ಕೆಯನ್ನು ಬಡಿಯುತ್ತಾ ಆಕಾಶದೆತ್ತರಕ್ಕೆ ಹಾರಿದನು. ಆ ಸಮಯದಲ್ಲಿ ಆಕಾಶವೇ ಕಂಗೊಳಿಸುತ್ತಿತ್ತು. ಬೆಳಕು ಸಾವಿರ ಸೂರ್ಯನ ಬೆಳಕಿನಂತೆ ಹರಡಿತ್ತು. ಹಳ್ಳಿಯ ಹೊಲದಲ್ಲೆಲ್ಲ ಒಂದು ದಿವ್ಯ ಪ್ರಕಾಶ ಮೂಡಿದಂತಿತ್ತು. ಗರುಡನು ಕ್ಷಣಾರ್ಧದಲ್ಲಿ ತನ್ನ ನಿಜರೂಪ ತಾಳಿದನು. ಅವನ ದೇಹವು ಪರ್ವತದಷ್ಟು ದೊಡ್ಡದಾಗಿತ್ತು. ರೆಕ್ಕೆಗಳು ಆಕಾಶವನ್ನು ಮುಚ್ಚುವಷ್ಟು ವಿಶಾಲವಾಗಿದ್ದವು. ಕಣ್ಣುಗಳು ಸೂರ್ಯಚಂದ್ರರಂತೆ ಪ್ರಕಾಶಿಸುತ್ತಿದ್ದವು. ಧರ್ಮಯ್ಯನು ಆ ರೂಪವನ್ನು ನೋಡಿ ಅಚ್ಚರಿಪಟ್ಟು ಭಯ ಭಕ್ತಿಯಿಂದ ನಿಂತುಕೊಂಡನು. ಅವನಿಗೆ ಅರ್ಥವಾಯಿತು, ಇದೊಂದು ಸಾಮಾನ್ಯ ಹಕ್ಕಿಯಲ್ಲ, ಇದೊಂದು ದಿವ್ಯ ಮೂರ್ತಿ. ಗರುಡ ರಾಜನು ತನ್ನ ರೆಕ್ಕೆಗಳನ್ನು ಮೃದುವಾಗಿ ಮುಚ್ಚಿಕೊಂಡು ಧರ್ಮಯ್ಯನ ಮುಂದೆ ಬಂದು ಪ್ರಣಾಮ ಮಾಡಿದನು ಮತ್ತು ಹೇಳಿದನು, ಧನ್ಯೋಸ್ಮಿ ರೈತ ಮಹಾಶಯ, ನೀನು ನನ್ನ ಜೀವವನ್ನು ಉಳಿಸಿದ್ದೀಯಾ. ನಾನು ಗರುಡ, ವೈಕುಂಠನ ವಾಹನ, ವಿಷ್ಣುವಿನ ಪರಮ ಭಕ್ತ. ನೀನು ನನಗೆ ಮಾಡಿದ ಉಪಕಾರವು ಅಪಾರ. ಲೋಕದಲ್ಲಿ ಜೀವವನ್ನು ಉಳಿಸುವುದಕ್ಕಿಂತ ದೊಡ್ಡ ಧರ್ಮವಿಲ್ಲ.
ನೀನು ನನ್ನ ಜೀವವನ್ನು ಉಳಿಸಿದ್ದೀಯಾ. ಆಗ ಧರ್ಮಯ್ಯನು ಕೈಮುಗಿದು ಹೇಳಿದನು, ಮಹಾಗರುಡನೆ, ನಾನೊಬ್ಬ ಸಾಮಾನ್ಯ ರೈತ. ನಿನಗೆ ಸಹಾಯ ಮಾಡಲು ಅವಕಾಶ ಸಿಕ್ಕಿರುವುದು ನನ್ನ ಭಾಗ್ಯ. ನಾನು ಮಾಡಿರುವುದು ನನ್ನ ಕರ್ತವ್ಯ. ಒಬ್ಬರ ಜೀವ ಉಳಿಸುವುದು ಅದು ದೇವರ ಸೇವೆ. ಅವನ ಮಾತುಗಳನ್ನು ಕೇಳಿ ಗರುಡನ ಕಣ್ಣುಗಳಲ್ಲಿ ಕೃತಜ್ಞತೆಯ ಕಿರಣ ಹೊಮ್ಮಿತು. ಓ ಧರ್ಮಯ್ಯ, ನಿನ್ನ ಕೃತಜ್ಞತೆಯನ್ನು ಹೇಗೆ ತೀರಿಸಲಿ? ನನಗೆ ಅಮೃತವನ್ನು ನೀಡಲು ಶಕ್ತಿ ಇದ್ದರೂ ಅದನ್ನು ಕೊಡುವುದರಿಂದ ನೀನು ಮೋಕ್ಷ ಪಥದಲ್ಲಿ ಏರಲಾರೆ. ನೀನು ಪಡೆಯಬೇಕಾದ ನಿಜವಾದ ಸಂಪತ್ತು ಜ್ಞಾನ. ಆದ್ದರಿಂದ ನಾನು ನಿನಗೆ 3 ದಿವ್ಯೋಪದೇಶಗಳನ್ನು ನೀಡುತ್ತೇನೆ. ಇವು ಜೀವನದ ಸಾರ, ಧರ್ಮದ ಮೂಲ, ಮೋಕ್ಷದ ಬೀಗ. ಇದರ ಅರ್ಥ ಧನದಿಂದಲೂ ಭೋಗದಿಂದಲೂ ಅಥವಾ ಬೇರೆ ಯಾವುದೇ ಸಾಧನಗಳಿಂದಲೂ ಸುಖವಿಲ್ಲ. ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಧರ್ಮವೇ ಅದರ ಮೂಲವಾಗಿದೆ. ಗರುಡನು ರೈತನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಹೇಳಿದನು, ನೀನು ರೈತನೇ ಆದರೂ ಮಹಾಜ್ಞಾನಿಯಾಗಲು ತಕ್ಕವನಾಗಿದ್ದೀಯಾ. ಜ್ಞಾನವಿಲ್ಲದೆ ಕೃಷಿಯು ಫಲವತ್ತಾಗುವುದಿಲ್ಲ. ಜ್ಞಾನವಿಲ್ಲದೆ ಧರ್ಮವು ಸ್ಥಿರವಾಗುವುದಿಲ್ಲ. ಆದ್ದರಿಂದ ಗಮನವಿಟ್ಟು ಕೇಳು. ಮನುಷ್ಯನು ಬದುಕಿನಲ್ಲಿ ಯಾವ 3 ಮೌಲ್ಯಗಳನ್ನು ಕಾಪಾಡಬೇಕೋ ಅವುಗಳು ನಿನಗೆ ತಿಳಿಸುತ್ತೇನೆ. ಗರುಡವು ರೈತನಿಗೆ ಶಾಂತವಾಗಿ ನೋಡುತ್ತಾ ಹೇಳಿತು, ಓ ರೈತ ಮಹಾಶಯ, ಲೋಕದಲ್ಲಿ ಮನುಷ್ಯನು 3 ಆಧಾರಗಳ ಮೇಲೆ ಜೀವನವನ್ನು ನಡೆಸಬೇಕು. ಮೊದಲನೇದಾಗಿ ಮೌಲ್ಯ ಧರ್ಮ, ಅಂದರೆ ಸತ್ಯನಿಷ್ಠೆಯ ಮೇಲೆ ಮನುಷ್ಯನು ಜೀವನವನ್ನು ನಡೆಸಬೇಕು. ಮನುಷ್ಯನು ಧನ, ಭೂಮಿ, ಬಂಗಾರ ಎಲ್ಲವನ್ನೂ ಕಳೆದುಕೊಂಡರೂ ಬದುಕಬಹುದು. ಆದರೆ ಮೌಲ್ಯವನ್ನು ಕಳೆದುಕೊಂಡವನು ಬದುಕಿದ್ದರೂ ಸತ್ತವನಂತೆ. ಮೌಲ್ಯವೆಂದರೆ ಸತ್ಯವಚನ, ನ್ಯಾಯ, ಪ್ರಾಮಾಣಿಕತೆ, ಧರ್ಮ. ಇವು ಮನುಷ್ಯನ ನಿಜವಾದ ಸಂಪತ್ತು. ಮೌಲ್ಯವು ಮಣ್ಣಿನ ಬೇರುಗಳಂತೆ. ಬೇರು ಇದ್ದರೆ ಮರ ಹಸಿರಾಗಿರುತ್ತದೆ, ಬೇರು ಇಲ್ಲದಿದ್ದರೆ ಮರ ಬಿದ್ದು ಹೋಗುತ್ತದೆ. ಹಾಗೆ ಮೌಲ್ಯವಿಲ್ಲದವನು ಸಮಾಜದಲ್ಲಿ ಬಿದ್ದ ಮರದಂತೆ. ಎರಡನೇದಾಗಿ ಕಾಲಮೌಲ್ಯ, ಅಂದರೆ ಸಮಯಕ್ಕೆ ಗೌರವ ಕೊಡುವುದು. ಬಿತ್ತನೆ ತಪ್ಪಿಸಿದ ರೈತನಿಗೆ ಬೆಳೆ ಬರುವುದಿಲ್ಲ. ಅಧ್ಯಯನ ತಪ್ಪಿಸಿದ ವಿದ್ಯಾರ್ಥಿಗೆ ಜ್ಞಾನ ಬರುವುದಿಲ್ಲ. ಕಾಲವನ್ನು ಗೌರವಿಸುವುದು ದೇವರನ್ನು ಗೌರವಿಸಿದಂತೆ. ಕಾಲವನ್ನು ಮೀರಿ ಯಾರೂ ಹೋಗಲಾರರು. ಕಾಲವೇ ಎಲ್ಲರಿಗೂ ನಾಯಕ. ಕಾಲವನ್ನು ಗೌರವಿಸದವನು ಬರೀ ದುಃಖವನ್ನೇ ಪಡೆಯುತ್ತಾನೆ. ಕಾಲವು ಹರಿಯುವ ನದಿ ಇದ್ದಂತೆ. ಅದರಲ್ಲಿ ಮಿಂದು ಎದ್ದರೆ ಶುದ್ಧತೆ ಸಿಗುತ್ತದೆ. ಅದನ್ನು ನಿರ್ಲಕ್ಷಿಸಿದರೆ ದಾಹದಿಂದ ಬಾಳು ನಾಶವಾಗುತ್ತದೆ. 3ನೇದಾಗಿ ದಯಾಧರ್ಮ, ಅಂದರೆ ಕರುಣೆ. ಕರುಣೆ ಇಲ್ಲದ ಮನುಷ್ಯ ಕಲ್ಲಿನ ಪ್ರತಿಮೆಯಂತೆ. ದಯೆಯು ಧರ್ಮದ ಹೃದಯ. ಭಕ್ತಿಯ ಕೀಲು ಮತ್ತು ಮೋಕ್ಷದ ಬಾಗಿಲಿದ್ದಂತೆ. ದಯೆಯಿಂದ ಮಾಡಿದ ಸತ್ಕಾರ್ಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ರೈತ ಮಹಾಶಯ, ನೀನು ನನಗೆ ದಯೆ ತೋರಿದ ಕಾರಣ ಇಂದು ನಾನು ಮುಕ್ತನಾದೆ. ನೀನು ಬಡವರಿಗೆ ಅನ್ನ ಕೊಟ್ಟಾಗ ದೇವರೇ ತೃಪ್ತನಾಗುತ್ತಾನೆ. ದಯೆ ಇಲ್ಲದ ಹೃದಯ ಬತ್ತಿ ಹೋದ ಮರುಭೂಮಿಯಂತೆ. ದಯೆಯೇ ಧರ್ಮದ ಮೂಲ. ದಯೆಯಿಂದ ಬದುಕುವವನು ವಿಷ್ಣು ಲೋಕವನ್ನು ಸೇರುತ್ತಾನೆ. ಹೀಗೆ ಗರುಡನ ದಿವ್ಯೋಪದೇಶಗಳನ್ನು ಕೇಳಿ ಧರ್ಮಯ್ಯನು ಕಣ್ಣೀರು ತುಂಬಿಕೊಂಡು ಹೇಳಿದನು, ಓ ಮಹಾಗರುಡನೆ, ನಿನ್ನ ದಿವ್ಯೋಪದೇಶಗಳು ನನ್ನ ಹೃದಯದಲ್ಲಿ ಅಮೃತದಂತೆ ಹರಿದು ಬಿಟ್ಟಿವೆ. ನಾನು ಜೀವನದಲ್ಲಿ ಈ 3 ತತ್ವಗಳನ್ನು ಶ್ರದ್ಧೆಯಿಂದ ಪಾಲಿಸುತ್ತೇನೆ. ಸತ್ಯವನ್ನು ಕಾಪಾಡುತ್ತೇನೆ, ಕಾಲವನ್ನು ಗೌರವಿಸುತ್ತೇನೆ, ದಯೆಯಿಂದ ನಡೆದುಕೊಳ್ಳುತ್ತೇನೆ. ಹೀಗೆ ಗರುಡನು ಹೊರಡುವ ಮುನ್ನ ರೈತನ ತಲೆಯ ಮೇಲೆ ತನ್ನ ರೆಕ್ಕೆಯನ್ನು ಇಟ್ಟು ಆಶೀರ್ವಾದ ಮಾಡಿದನು. ನೀನು ಧರ್ಮ ಮಾರ್ಗದಲ್ಲಿ ಸ್ಥಿರನಾಗು. ಈ 3 ತತ್ವಗಳನ್ನು ಪಾಲಿಸಿದರೆ ನಿನ್ನ ಜೀವನ ಸುಖವಾಗಿರುವುದು. ಅಂತ್ಯದಲ್ಲಿ ವಿಷ್ಣು ಲೋಕವನ್ನು ಸೇರುವೆ ಎಂದು ಹೇಳುತ್ತಾ ಗರುಡವು ಆಕಾಶ ಮಾರ್ಗವಾಗಿ ಹಾರಿಹೋಯಿತು. ರೈತನು ಗರುಡವು ಹಾರಿ ಹೋಗುತ್ತಿರುವುದನ್ನು ನೋಡುತ್ತಾ ನಿಂತನು. ರೈತನಿಗೆ ಇಲ್ಲಿ ಏನೋ ಅದ್ಭುತ ಸಂಭವಿಸಿತು ಎಂದು ಅನಿಸುತ್ತಿತ್ತು. ಅವನಿಗೆ ಇದು ಕನಸೋ ನನಸೋ ಎಂದೇ ತಿಳಿಯಲಿಲ್ಲ. ಧರ್ಮಯ್ಯನಿಗೆ ಐಶ್ವರ್ಯವೇ ಸಿಕ್ಕಿದಷ್ಟು ಖುಷಿಯಾಯಿತು. ಅವನು ನೇರವಾಗಿ ಮನೆಗೆ ನಡೆದನು ಮತ್ತು ತನ್ನ ಹೆಂಡತಿ ಮಕ್ಕಳಲ್ಲಿ ನಡೆದ ಎಲ್ಲಾ ವಿಷಯವನ್ನು ಹೇಳಿದನು. ಇತ್ತ ಕಡೆ ಗರುಡನು ವಿಷ್ಣುವಿನ ಸನ್ನಿಧಿಯಲ್ಲಿ ರೈತನ ಶುದ್ಧ ಹೃದಯದ ಬದಲಾವಣೆಯನ್ನು ತಿಳಿಸಿದನು. ವಿಷ್ಣು ಭಗವಂತನು ಸಂತುಷ್ಟನಾಗಿ ಈ ರೈತನ ಜೀವನವು ಇತರರಿಗೆ ಮಾದರಿಯಾಗಲಿ, ಧರ್ಮದಲ್ಲಿ ನಿರತನಾಗಿರುವವನಿಗೆ ನನ್ನ ಲೋಕದಲ್ಲಿ ಸ್ಥಾನ ಖಚಿತ ಎಂದು ಆಶೀರ್ವದಿಸಿದನು. ಆ ದಿನದಿಂದ ಗರುಡನು ಹೇಳಿದ ಉಪದೇಶವನ್ನು ಧರ್ಮಯ್ಯನು ತನ್ನ ಜೀವನದಲ್ಲಿ ಆಳವಾಗಿ ಅಳವಡಿಸಿಕೊಂಡನು ಮತ್ತು ಮೌಲ್ಯ ಧರ್ಮವನ್ನು ತನ್ನ ಜೀವನದ ಮೂಲವಾಗಿಸಿಕೊಂಡನು. ಸಮಯದ ಮೌಲ್ಯವನ್ನು ಕೃಷಿಯಲ್ಲಿ, ಕುಟುಂಬದಲ್ಲಿ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಪಾಲಿಸಿದನು. ದಯಾ ಧರ್ಮವನ್ನು ಪ್ರತಿಯೊಂದು ಜೀವಿಯ ಮೇಲೆ ತೋರಿಸಲು ಪ್ರಾರಂಭಿಸಿದನು. ಅವನ ಬದುಕು ಹಳ್ಳಿಯ ಜನರಿಗೆ ಒಂದು ಮಾದರಿಯಾಯಿತು. ಮುಂದೆ ಧರ್ಮಯ್ಯನು ಹಸಿದ ಹಕ್ಕಿಗಳಿಗೆ ತನ್ನ ಹೊಲದ ಒಂದು ಭಾಗವನ್ನು ಬಿಟ್ಟು ಬಿಡುತ್ತಿದ್ದನು. ಹಸಿದ ಅನಾಥನಿಗೆ ಅನ್ನ ವಿತರಿಸುತ್ತಿದ್ದನು. ಹಳ್ಳಿಯ ದೀನರಿಗೆ ಬಟ್ಟೆ, ಆಶ್ರಯ ಒದಗಿಸುತ್ತಿದ್ದನು. ಗಾಯಗೊಂಡ ಪ್ರಾಣಿಗಳಿಗೆ ಮನೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡುತ್ತಿದ್ದನು. ಹೀಗೆ ಅವನು ಊರಿನ ಜನರಿಗೆ, ಪಶು ಪಕ್ಷಿಗಳಿಗೆ ಆಸರೆಯಾಗಿ ನಿಂತಿದ್ದನು. ಹೀಗೆ ಸಮಯವು ಕಳೆಯುತ್ತಿತ್ತು. ವರ್ಷಗಳು ಕಳೆದಂತೆ ರೈತನಿಗೆ ವಯಸ್ಸಾಯಿತು. ಒಂದು ದಿನ ಗಾಢ ನಿದ್ರೆಯಲ್ಲಿ ರೈತನಿಗೆ ಗರುಡನು ದಿವ್ಯ ರೂಪದಲ್ಲಿ ಕಾಣಿಸಿದನು. ಗರುಡನು ಪ್ರಕಾಶಮಾನವಾಗಿ ದರ್ಶನ ನೀಡಿ, ಓ ಧನ್ಯ ರೈತನೇ, ನಿನ್ನ ಜೀವನವನ್ನು ಧರ್ಮ, ದಯೆ, ಸತ್ಯ ಹಾಗೂ ಸೇವೆಯಿಂದ ಅಲಂಕರಿಸಿದ್ದಿ. ನಿನ್ನ ಶ್ರಮದಿಂದ ಗಳಿಸಿದ ಹಣವನ್ನು ಹಸಿದವರಿಗೆ ಹಂಚಿದ್ದಿ. ನಿನ್ನ ಹೃದಯವು ಶುದ್ಧವಾಗಿದೆ. ಈಗ ನಿನ್ನ ದೇಹವನ್ನು ಬಿಟ್ಟು ಇಹಲೋಕವನ್ನು ತ್ಯಜಿಸುವ ಸಮಯ ಬಂದಿದೆ. ಓ ರೈತ, ಮರಣವೆಂದರೆ ಭಯಪಡಬೇಕಾದುದಲ್ಲ,
ಅದು ದೇಹವನ್ನು ಬಿಟ್ಟು ನಿಜವಾದ ಆತ್ಮಯಾತ್ರೆಯನ್ನು ಆರಂಭಿಸುವ ಕ್ಷಣ. ನೀನು ಮಾಡಿದ ಸತ್ಕಾರ್ಯಗಳು ನಿನ್ನನ್ನು ಕತ್ತಲೆಯಿಂದ ಕಾಪಾಡುತ್ತವೆ. ಯಮದೂತರು ನಿನ್ನ ಬಳಿ ಬರುವುದಿಲ್ಲ, ಸ್ವತಃ ನಾನೇ ಬಂದು ನಿನ್ನನ್ನು ವೈಕುಂಠಕ್ಕೆ ಕರೆದೊಯ್ಯುವೆ. ಗರುಡನ ದಿವ್ಯ ಸಂದೇಶವನ್ನು ಕೇಳಿದ ರೈತನ ಹೃದಯವು ಸಂತೋಷದಿಂದ ತುಂಬಿತು. ಅವನ ಮುಖದಲ್ಲಿ ಭಯವಿಲ್ಲದ ಶಾಂತಿ ಕಂಗೊಳಿಸುತ್ತಿತ್ತು. ಆಗ ರೈತ ಹೇಳಿದ, ಓ ಗರುಡದೇವ, ನಿನ್ನ ಅನುಗ್ರಹದಿಂದಲೇ ನಾನು ಮೋಕ್ಷ ಮಾರ್ಗವನ್ನು ಕಂಡಿದ್ದೇನೆ ಎಂದು ಕೃತಜ್ಞತಾಪೂರ್ವಕವಾಗಿ ತಲೆಬಾಗಿದನು. ಹೀಗೆ ಬೆಳಗಾಗುತ್ತಿದ್ದಂತೆ ರೈತನು ಊರಿನ ಜನರನ್ನು ಕರೆದನು ಮತ್ತು ಅವರಿಗೆ ಹೇಳಿದನು, ಬಂಧುಗಳೇ, ಜೀವನ ಶಾಶ್ವತವಲ್ಲ. ದೇಹವು ಮಣ್ಣಿನಿಂದ ಬಂದು ಮಣ್ಣಿಗೆ ಹೋಗುತ್ತದೆ, ಆದರೆ ನಮ್ಮ ಕರ್ಮ ಮಾತ್ರ ನಮ್ಮನ್ನು ಹಿಂಬಾಲಿಸುತ್ತದೆ. ಜೀವನದಲ್ಲಿ ಹಣ, ಆಸ್ತಿ, ಹುದ್ದೆ ಇವೆಲ್ಲವೂ ನಾಶವಾಗುವಂತವು, ಆದರೆ ಸತ್ಯ, ದಯೆ, ಧರ್ಮ ಇವುಗಳು ಮಾತ್ರ ಅಮರ. ಯಾರಿಗೂ ನೋವು ಕೊಡಬೇಡಿ, ಹಸಿದವರಿಗೆ ಅನ್ನ ನೀಡಿ, ಅಶಕ್ತರಿಗೆ ಸಹಾಯ ಮಾಡಿ. ಸುಳ್ಳು, ದ್ವೇಷ, ಅಹಂಕಾರ ಇವುಗಳಿಂದ ದೂರವಿರಿ. ದೇವರನ್ನು ನಂಬಿ, ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಪರೋಪಕಾರಿಯಾಗಿ ಬಾಳಿ ಎಂದನು. ರೈತನು ತನ್ನ ಕೊನೆಯ ಉಪದೇಶವನ್ನು ಜನರಿಗೆ ನೀಡಿದ ನಂತರ ಅವನ ಉಸಿರು ನಿಧಾನವಾಗುತ್ತಾ ಬಂತು. ಆ ಕ್ಷಣ ಗ್ರಾಮಸ್ಥರು ದುಃಖದಿಂದ ಅವನ ಸುತ್ತಲೂ ಸೇರಿ ಪ್ರಾರ್ಥಿಸುತ್ತಿದ್ದರು. ಅದೇ ಕ್ಷಣದಲ್ಲಿ ಆಕಸ್ಮಿಕವಾಗಿ ಆಕಾಶದಿಂದ ಅಪೂರ್ವವಾದ ಪ್ರಕಾಶ ಕಿರಣವು ಇಳಿಯಿತು. ಅದರೊಳಗೆ ಬಂಗಾರದಂತೆ ಹೊಳೆಯುವ ಗರುಡನು ದಿವ್ಯ ರೂಪದಲ್ಲಿ ಕಾಣಿಸಿಕೊಂಡನು ಮತ್ತು ರೈತನಿಗೆ ಹೇಳಿದನು, ಓ ರೈತ, ಭಗವಂತ ವಿಷ್ಣುವು ನಿನ್ನ ಜೀವನದಿಂದ ತೃಪ್ತನಾಗಿದ್ದಾನೆ. ಈಗ ನೀನು ಮರಣವನ್ನು ಮೀರಿ ಅಮೃತ ಮಾರ್ಗಕ್ಕೆ ಪ್ರವೇಶಿಸಲು ಸಿದ್ಧನಾಗಿದ್ದೀಯಾ. ಬಾ, ನನ್ನ ಪಕ್ಕದಲ್ಲಿ ಕುಳಿತು ವೈಕುಂಠವನ್ನು ಸೇರು ಎಂದು ಹೇಳುತ್ತಾ ಗರುಡನು ತನ್ನ ದಿವ್ಯವಾದ ರೆಕ್ಕೆಗಳನ್ನು ಹರಡಿಕೊಂಡು ರೈತನ ಆತ್ಮವನ್ನು ಮೃದುವಾಗಿ ತನ್ನ ಬೆನ್ನೇರಿಸಿಕೊಂಡನು ಮತ್ತು ಗರುಡನು ಆಕಾಶ ಮಾರ್ಗವಾಗಿ ಹಾರುತ್ತಾ ರೈತನನ್ನು ವೈಕುಂಠ ಲೋಕದ ದ್ವಾರಕ್ಕೆ ಕರೆದೊಯ್ದನು. ಅಲ್ಲಿ ಲಕ್ಷ್ಮೀನಾರಾಯಣ ದಂಪತಿಗಳು ಅವನನ್ನು ಬರಮಾಡಿಕೊಂಡು ಅವನಿಗೆ ಆಶೀರ್ವಾದ ನೀಡಿದರು. ಹೀಗೆ ರೈತನ ಆತ್ಮವು ಶಾಶ್ವತ ಶಾಂತಿಯ ಸ್ಥಾನವಾದ ವೈಕುಂಠದಲ್ಲಿ ನೆಲೆಸಿತು. ವೀಕ್ಷಕರೇ, ನಮ್ಮ ಈ ಕತೆ ನಿಮಗೆ ಹೇಗನಿಸಿತು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದಗಳು.